ಹೆಲೋ ಗೆಳೆಯರೆ, ನಮಸ್ತೆ ಎಲ್ಲರಿಗೂ. ಸುಮಾರು ದಿವಸ ಆದಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಲಾಗ್ ಸ್ಟಾರ್ಟ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ನಿಖಿಲ್ನವರ ಪಿ ಜಿಯಲ್ಲಿ. ಅವಂದೇ ವಾಯ್ಸ್ ನೋಡಿ ಈಗ ಇಲ್ಲಿ ನಾ ಮತ್ತೆ ನಿಖಿಲ್ಗೆ ಇವರ ಪಿ ಜಿಗೆ, ನಾ ಮತ್ತೆ ಕೃತಿಕ್ ಈಗ ಇವನ ನಿಖಿಲ್ನವರ ಪಿ ಜಿಗೆ ಬಂದದ್ದು. ಹಾಗೆ ನೋಡಿ, ಇವನು ಟ್ಯೂಷನ್ ಕೊಡ್ತಿದ್ದಾನೆ. ಹಾಗೆ ಈಗ ಇವನು ಸ್ಟಡಿ ಮಾಡ್ತಿದ್ದಾನೆ ಅವ್ರಿಗೆ ಹೇಳಿಕೊಡ್ಲಿಕ್ಕೆ. ಹಾಗೆ ಸುಮಾರು ದಿವಸ ಆದಮೇಲೆ ನಾನು ಲಾಗ್ ಮಾಡ್ತಿರೋದು. ಯಾಕೆಂತ ಹೇಳಿದ್ರೆ ಎಕ್ಸಾಮ್ಸ್, ಪ್ರಾಜೆಕ್ಟ್ ಹಾಗೆ ಹೀಗೆ ಎಲ್ಲ ಸುಮಾರಿತ್ತು. ಹಾಗೆಲ್ಲ ಅದೇ ಸೆಮ್ ಕಂಪ್ಲೀಟ್ ಆಯಿತು ಇವತ್ತು 23 ಡೇಟ್. ಹಾಗೆ ನಾನು ಎಂತಂತ ಹೇಳಿದ್ರೆ ವಿಷಯ, ನಾನು ನಾಳೆ ಮನೆಗೆ ಹೋಗ್ತಿದ್ದಾನೆ. ಎಂತರಲ್ಲೇನೋ ಬೈಕಲ್ಲಿ ಹೋಗ್ತಿದ್ದಾನೆ. ಸುಮಾರು 2.5 ವರ್ಷ ಆಯಿತು ಮನೆಗೆ ಬೈಕ್ ತೊಗೊಂಡು ಹೋಗೋದೆ. ಹಾಗೆ ಬರಬೇಕಾದ್ರೆ ಬೈಕ್ ಬ್ಯಾಂಗ್ಳೂರು ತಂದದ್ದು ಇವನ್ನೇ, ನಿಖಿಲ್ ಮತ್ತು ಕಾರ್ತಿಕ್. ಇವನು ಕೃತಿಕ್ ಸಹ ಒಟ್ಟಿಗೆ ಅಲ್ಲ. ಇವರಿಬ್ರು ಒಟ್ಟಿಗೆ ಬಂದದ್ದು. ಇವರಿಬ್ರು ಮತ್ತೆ ಕಾರ್ತಿಕ್ ಅಲ್ಲ. ಹಾಗೆ ಅವರಷ್ಟು 4-5 ಜನ ಬರ್ಬೇಕಾಗ ನನ್ನ ಬೈಕ್ ಮತ್ತು ಅವರ ಬೈಕ್ ಸಹ ತಂದಿದ್ರು. ಹಾಗೆ ಈಗ ನಾನು 2.5 years ಆದಮೇಲೆ ನಾನು ಈಗ ವಾಪಸ್ ಮನೆ ತೊಗೊಂಡು ಹೋಗ್ತಾನೆ, ವಾಪಸ್ ತರ್ತಾನೆ ಬ್ಯಾಂಗ್ಳೂರಿಗೆ. ಹಾಗೆ ಸರಿ, ಈಗ ಇವೊಂದೊಂದು ನಮಗೆ ಇಂಟರ್ವ್ಯೂ ಉಂಟಂತೆ. ಈಗ ನಮಗೆ ಕ್ವಶನ್, ರಿಸರ್ಚ್ ಅಂತ ಪ್ರಾಜೆಕ್ಟ್ ಇದೆ ಅಂತದ್ದು. ಹಾಗೆ ಸರಿ, ನಾನೀಗ ಅದೊಂದು ಇಂಟರ್ವ್ಯೂ ಕೊಡ್ತಾನೆ, ಅದನ್ನು ಸಹ ವಿಡಿಯೋ ಮಾಡ್ತಾನೆ, ನೋಡುವ. ನೋಡಿ ಗೆಳೆಯರೆ, ಈಗ ಇಂಟರ್ವ್ಯೂ ಮಾಡ್ತಾನೆ. ಕ್ವಶನ್ ತೋರಿಸಿಯಾ? ಕ್ವಶನ್ ಕೃತಿಗೆ ನೋಡಿ, ಇಲ್ಲಿ ಕ್ವಶನ್ಸ್ ಉಂಟು. ಈ ಕ್ವಶನ್ಗೆ ನಾನು ಆನ್ಸರ್ ಹೇಳ್ಬೇಕಂತೆ. ಹಾಗೆ ಯಾಕೆ, ಎಂತ ಸ್ಟ್ಯಾಂಡರ್ಡ್ ಅಲ್ಲಿ ತೋರಿಸ್ತಾನೆ ಅಂತ ಅಲ್ಲ, ನೀನೇ ಹೇಳಿದ್ದ ಮಾರ. ಹೌದು, ನೋಡಿ ಇದೇ ನಿಖಿಲ್ದು ರಿಸರ್ಚ್ ಪೇಪರ್. ಹಾಗೆ ಸೊ ಇದು ಇಂಟರ್ವ್ಯೂ ಕ್ವಶನ್ಸ್ ನೋಡಿ. ಅದಕ್ಕೆ ನಾವು ಆನ್ಸರ್ ಮಾಡ್ಬೇಕು. ಅವ್ನು ರೆಕಾರ್ಡ್ ಮಾಡ್ತಾನೆ ನೋಡಿ ಇಲ್ಲಿ. ಹಾಗೆ ಸರಿ ಸರಿ, ಈಗ ನಾನು ಆನ್ಸರ್ ಮಾಡ್ತೇನೆ ಅವನಿಗೆ. ಓಕೆ ಸರ್, ಸೊ ಕ್ಯಾನ್ ಐ ಪ್ರೊಸೀಡ್ ವಿತ್ ದಿ ಕ್ವೆಶ್ಚನ್? ಎಸ್ ಸರ್. ನಾನು ಪಾಸ್ ಮಾಡಲ್ಲ, ಹೋಗ್ತೀನಿ. ಎಸ್ ಸರ್. ಓಕೆ ಸರ್, ಸೊ ವಾಟ್ಸ್ ಯುವರ್ ನೇಮ್ ಸರ್? ಮೈ ನೇಮ್ ಇಸ್ ಯಕ್ಷಿತ್. So where did you work in the Kerala? Where? Usharmar. ಎಂತ ಕೇಳಿ? Usharmar work ಅಂತ ಹೇಳೋದಾ? Okay sir, where did you work sir? I am working in Usharmar. Okay, so what's your role there? Marketing executive. Okay, so I'll proceed with my question sir. Okay. ಗೆಳೆಯರೆ, ನಂದಾಯಿತು ಈಗ ಇಂಟರ್ವ್ಯೂ ಕೊಟ್ಟು. ಈಗ ನೋಡಿ, ನಂದೀಗ ಇಲ್ಲಿ ಸೇವ್ ಮಾಡ್ತಿದ್ದಾನೆ ರೆಕಾರ್ಡಿಂಗ್ಸ್ ಎಲ್ಲ. ಈಗ ಕೃತಿಕ್ ಆಲ್ ದಿ ಬೆಸ್ಟ್. ನೀ ಕೃತಿಕೆ ಎಲ್ಲಿ ವರ್ಕ್ ಮಾಡಿದ್ಯಾ? ಮಾರುತಿ ಸುಜುಕಿ. ಇದಕ್ಕೆ ಅಲ್ಲ ಎಸೆನ್ಸರ್ ಅಲ್ಲ, ಏನಾಗ್ತದೆ ಅಂತ ಕೇಳುದಿಲ್ಲ. ರೋಲ್ ಅಂತ ಹೇಳ್ಬೇಕು ಅಷ್ಟೇ. ಇದರಲ್ಲಿ ಮಾಡುವ ಯಾವುದು? ಆದಿತ್ಯ ಬಿರ್ಲಾ ಗ್ರೂಪ್. ನೀನು ಹೇಳ್ಬೇಕು. ಸ್ಕ್ಯಾಮ್ ನೋಡಿ ಗೆಳೆಯರೆ, ಸ್ಕ್ಯಾಮ್. ಅಕೌಂಟೆನ್ಸಿ ಇನ್ ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಸರಿ ಅಲ್ಲ, ಪಾಸ್ ಅಲ್ಲ. ಒಳ್ಳೆ ಪ್ಲೇಸ್ ಆಗ. ಆದಿತ್ಯ ಬಿರ್ಲಾ ಅಂದ್ರೆ ಒಳ್ಳೆ ಪ್ಲೇಸ್ ಅಂತ. ಈಗ ಅವನು ಸಹ ಬರ್ತಾರೆ. ಇಬ್ರು ಇದ್ದಾರೆ ಇದರಲ್ಲಿ ಈಗ. So, do you think the skills you learned in BCom are useful in your workplace? ಇವನು ನಿಂದು ಚಾರ್ಜ್ ಬಿಟ್ಟು ಎರಡು ಸೇಮ್ ಆಗ್ತಿರೋದು ಸರ್. ನಿಂದು ಅವನ ಆನ್ಸರ್ ಹಂಗೆ ಆನ್ಸರ್ ಇಲ್ಲೇ ಕಲ್ಸಿನ ಬೇಕಾದ್ರೆ. ಕ್ವಶನ್ ಹಾಕಿದ್ದಾನೆ ನೋಡು, ಫಾರ್ ರಿಸರ್ಚ್ ರೆಸ್ಪಾನ್ಸ್. ಸೂಪರ್. ಅದು ಅಷ್ಟೇ ಬೇಕಾದ್ರೆ ಪ್ರೊಫೆಷನಲ್. By this we can understand that we have learned more business skills, only theoretical knowledge over there, and coming into the action in the workplace we are not getting over it. So there is a more problem on the practical knowledge more. ಗೆಳೆಯರೆ, ನಾ ಆ್ಯಕ್ಚುಲಿ ಇಲ್ಲಿಗೆ ಬಂದದ್ದು ಇದು ನನ್ನ ಬೈಕ್ ಸರಿ ಮಾಡಿಸ್ಲಿಕ್ಕಿತ್ತು. ಅಂದರೆ ನಾಳೆ ಬೆಳಿಗ್ಗೆ ಹೋಗುದಲ್ಲ, ಹಾಗೆ ಬೈಕ್ ಸರಿ ಮಾಡಿಸಿದ, ಬ್ರೇಕ್ ಪ್ಯಾಡ್ ಎಲ್ಲ ಹೋಗಿತ್ತು. ಹಾಗೆಲ್ಲ ಕತೆ.
ಈಗ ಹೋಗ್ಬೇಕು ವಾಪಸ್ ರೂಮಿಗೆ ಹೋಗಿ ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೊರಡ್ಬೇಕು. ಹಾಗೆ ನೋಡಿ ಗೆಳೆಯರೆ, ನಮ್ಮ ಜಿಮ್ನವರ ರೂಮಲ್ಲೇ ಹೀಗಿರ್ತದೆ ನೋಡಿ. ಇಲ್ಲಿ ಪೀನಟ್ ಬಟರ್, ಪ್ರೀ ವರ್ಕೌಟ್, ಪೀನಟ್ ಬಟರ್, ಕ್ರಿಯೇಟಿನ್ ನೋಡಿ. ಇಲ್ಲಿ ಗೇನರ್, ಮಾಸ್ ಗೇನರ್, ಹೆಲ್ಮೆಟ್ ಕಲೆಕ್ಷನ್ಸ್ ನೋಡಿ ಗೆಳೆಯರೆ ಇಲ್ಲಿ ಎಷ್ಟು ಉಂಟು ಅಂತ. ಇದರಲ್ಲಿ 2 ಒಂದು ಇದು ನಂದು, ಇದು ಕೃತಿಗಿದು, ಮತ್ತೆ ಅಲ್ಲಿ ಈ ರೂಮ್ನವರ್ದು ನೋಡಿ ಎಷ್ಟು ಉಂಟು ಅಂತ. ರೂಮ್ ಸ್ವಲ್ಪ ಗಲೀಜುಂಟು, ಅದಾಗೆಲ್ಲ ಬ್ಯಾಚುಲರ್ಸ್. ಗೆಳೆಯರೆ ಈಗ ನಾವು ಎಂತ ತಿನ್ನುವ ಹಸುವಾಗ್ತುಂಟು, ಅದಕ್ಕೆ ಎಂತ ತಿನ್ನುವ ಅಂತ ಹೊರಟ್ವಿ ನೋಡಿ. ನಾನು ಆರಂಪಾಯಲ್ಲಿ, ಅವರಿಬ್ರು ಬುಲ್ಲೆಟಲ್ಲಿ. ಇದು ನಮ್ಮ ಇಲ್ಲಿ ಅಡಿಕೆರೆ. ಎಲ್ಲಿಗೆ ಹೋದ್ಯಾ? ಮಾಮಸ್ ತಿಂಬಕ್ಕೆ. ಮಾಮಸ್ ತಿಂಬಕ್ಕೆ ಹೋದ? ಹಾಗೆ ಎಡಿಟ್ ಮಾಡಿ ಬಂಗ ಅದೆಯಾ? ಬೋಂಕ್ರ ಅವನ ಹೆಸರು ಸತ್ಯ. ಬೋಂಕ್ರನಲ್ಲಿ ಹೋದೀಗ ನಾನು ತೋರಿಸಿ ಬೋಂಕ್ರ ಸ್ವಲ್ಪ ಇದ್ರು ಬೋಂಕ್ರ ಮುಂದೆ ಕೂತಿಟ್ಟು ಇಲ್ಲಿ ದಾ ಬೋಂಕ್ರ. ಇದು ಬೋಂಕ್ರಲ್ಲಿ ಇಟ್ಟದ ಇವನೇ ಬೋಂಕ್ರ. ಇವನೇ ನಮ್ಮ ಇದೇ ನಮ್ಮ ಬೋಂಕ್ರ. ಇದು ಬೋಂಕ್ರ ಅಂತ ಒಂದು ಮೊಮ್ಮತ್ ಅಂಗಡಿ, ಹೆಸರು ಮಾತ್ರ ಬೋಂಕ್ರ, ದುಡ್ಡು ಒಳ್ಳೆ ಮಾಡ್ತಾನೆ. ಗೆಳೆಯರೆ ಇಲ್ಲಿ ರೆಡಿ ಆಗಲಿಲ್ಲ ಅಂತೆ ಮೋಮೋಸ್, ಹಾಗೆ ಈಗ ಇವನ ಟ್ಯೂಷನ್ ಕೊಡ್ತಾನೆ, ಹಾಗೆ ಈಗ ಅಲ್ಲಿಗೆ ಹೋಗ್ಬೇಕು ಅವನ ಬಿಡಲಿಕ್ಕೆ. ಗೆಳೆಯರೆ ನಾನು ಇಲ್ಲಿ ಬೇಕರಿಗೆ ಬಂದ್ವಿ ನೋಡಿ. ನಾನು ಪನ್ನೀರ್ ರೋಲ್ ತಗೊಂಡೆ, ನೀನು ತಗೊಂಡದೆ ಎಗ್ ಪಪ್ಸ್, ಇನ್ನು ಅಷ್ಟೇ. ಇನ್ನು ಆಲೂ ಬನ್ ಎಂತ ಆಲೂ ಬನ್ನಿಗೆ ಬರ್ತದೆ. ಹಾಗೆ ಪನ್ನೀರ್ ತಗೊಂಡದ್ದು ಸುಮ್ಮನೆ. ಗೆಳೆಯರೆ ನಾನು ಜಿಮ್ಮಿಗೆ ಹೋಗೋದೆ 2 ಮಂತ್ಸ್ ಆಯ್ತು. ಅವತ್ತು ಅಣ್ಣನ ಮದುವೆ ಆದ ಮೇಲೆ ನಾನು ಜಿಮ್ಮಿಗೆ ಹೋಗಲೇ ಇಲ್ಲ. ಹಾಗೆ ನೋಡಿ ಬಂತು ಆಲೂ ಬಂದು. ಗೆಳೆಯರೆ ತಿಂದು ಎಲ್ಲ ಆಯಿತು. ಈಗ ಅವನನ್ನು ಬಿಡ್ಲಿಕ್ಕೆ ಹೋಗ್ತದೆ ನಿಖಿಲನ್ನು ಟ್ಯೂಷನ್ಗೆ ನೋಡಿ. ಬೈಕ್ ಇಲ್ಲಿ ಉಂಟು, ವಾಶ್ ಎಲ್ಲ ಮಾಡಿಸಿ ಚಂದ ಇಟ್ಟಿಯಾನೆ ನೋಡಿ. ಗೆಳೆಯರೆ ಇಲ್ಲಿಗೆ ಬಂದು ಈ ಹಾಸ್ಪಿಟಲಲ್ಲಿ ಅವನು ಇದರಿಂದ ಟ್ಯೂಷನ್ ಕೊಡೋದು. ಒಬ್ಬ 3rd ಸ್ಟ್ಯಾಂಡರ್ಡ್, ಅವನಿಗೆ ನರ್ಸ್ ಕೆಲಸ. ನಾನೀಗ ಹೊರಟದು. ಹಾಗೆ ಈಗ ಗೌತಮ್ ಬಂದ, ಅವನು ಸಾರನ್5. ಹಾಗೆ ಅವನು ಹೇಗೆ ಹಿಂದೆ ಟ್ರಕ್ಕಿಂಗ್ ಬ್ಯಾಗ್ ಕಟ್ಟಿದೆ ಅಂತ ಕೇಳಲಿಕ್ಕೆ ಇಷ್ಟೊತ್ತು ನಿಂತದ್ದು. ಹಾಗೆ ಈಗೆಲ್ಲ ಗೊತ್ತಾಯ್ತು. ಹಾಗೆ ಇದು ಮತ್ತು ಜಾಕೆಟ್ ಸಾತ್ವಿಕ್ ತಗೊಂಡು ಹೋಗೋದು. ಅದಕ್ಕೆ ಸರಿ ಬಾಯ್ ಅಷ್ಟೇ. ಎಲ್ಲರೇ ಅಲ್ಲಿವರೆಗೆ ಹೋಗಿದ್ವಿ, ಒಂದು 5 ಕಿಲೋಮೀಟ್ರ್ ಹೋಗಿದ್ವಿ. 5 ಕಿಲೋಮೀಟ್ರ್ ಹೋಗಿ ವಾಪಸ್ ಬಂದ್ವಿ ಟೀ ಕೊಡ್ಲಿಕ್ಕೆ ಅಂತ. ಪೆಟ್ರೋಲ್ ಹಾಕ್ಬೇಕಾದ್ರೆ ನೆನಪಾಯ್ತು ಟೀ ಉಂಟು ಅಂತ. ಅದು ಸಾತ್ವಿಕ್ನ ಗಾಡಿ ಇಲ್ಲೇ ಇರ್ತದೆ. ಹಾಗೆ ಈಗ ನೋಡಿ ಬಂದ ಟೀ ಕೊಡಿ. ಸರಿ ಹೋಗುವ, ಮತ್ತೆ ಸಿಗ್ತೇನೆ. ಗೆಳೆಯರೆ ನಾವೀಗ ರೂಮಿಗೆ ಬಂದು ಈಗ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೆ. ನಾಳೆ ಹೋಗಬೇಕಲ್ಲ ಮನೆಗೆ. ಹಾಗೆ ನಾಳೆ 4 ಗಂಟೆಗೆ ಹೇಳ್ಬೇಕು, 5 ಗಂಟೆಗೆ ಇಲ್ಲಿಂದ ಹೋಗಬೇಕು. ಹಾಗೆ ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇನ್ನು ಫ್ರೆಶ್ ಅಪ್ ಆಗಿ ಮತ್ತೆ ಊಟ ಮಾಡಿ ಮತ್ತೆ ಮಲಗಬೇಕು. ಹಾಗೆ ನಾನು ಈ ಲಾಗ್ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಲಾಗಲ್ಲಿ ಸಿಕ್ಕುವ. ಬಾಯ್.